ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯುರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ. ತರಗತಿ ಆಚೆಗಿನ ಕಲಿಕೆ, ಎಕ್ಸ್ಪೀರಿಯೆನ್ಷಿಯಲ್ ಲರ್ನಿಂಗ್ ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅನಿತಾ ರಾಮೇಶ್ವರಿ ಕೆ, ಸೈಂಟಿಸ್ಟ್ ಇ, ಸಿಡ್ಯಾಕ್ ಬೆಂಗಳೂರು. ನಮಸ್ಕಾರ ಕೇಳುಗರೆ. ಪ್ರತಿ ವರ್ಷ ಸಾವಿರಾರು ವಿದ್ಯಾರ್ಥಿಗಳು ಎಂಜಿನಿಯರಿಂಗ್ ಹಾಗೆ ಸ್ನಾತಕೋತ್ತರ ಪದವಿಗಳನ್ನ ಪೂರ್ಣಗೊಳಿಸ್ತಾ ಇದ್ದಾರೆ. ಪೋಷಕರು ತಮ್ಮ ಮಕ್ಕಳ ಯಶಸ್ಸನ್ನ ತುಂಬಾ ಹೆಮ್ಮೆಯಿಂದ ಕೊಂಡಾಡ್ತಾರೆ. ನಂತರ ಯೋಚನೆ ಶುರುವಾಗತ್ತೆ ಅವರಿಗೆ, ಇವರು ನೈಜ ಪ್ರಪಂಚಕ್ಕೆ ಕಾಲಿಡೋದಕ್ಕೆ ಹೋಗ್ತಾ ಇದ್ದಾರೆ, ಅಲ್ಲಿ ಅವರು ಹೇಗ್ ಸರ್ವೈವ್ ಆಗ್ತಾರಪ್ಪ ನಮ್ಮ ಮಕ್ಕಳು, ಅದಕ್ಕೆ ಸರಿಯಾದ ಸಿದ್ಧತೆ ಮಾಡ್ಕೊಂಡಿದ್ದಾರಾ ಅನ್ನೋ ಯೋಚನೆ ಇವರ ತಲೆಯಲ್ಲಿ ಕಾಡ್ತಾ ಇರುತ್ತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಾಯೋಗಿಕ ಕಲಿಕೆ, ಉದ್ಯಮದ ಅನುಭವ ಮತ್ತು ತಂತ್ರಜ್ಞಾನ ತರಬೇತಿ ನಮ್ಮ ಯುವ ಪೀಳಿಗೆ ತಮ್ಮ ಯಶಸ್ವಿ ವೃತ್ತಿ ಜೀವನವನ್ನ ನಿರ್ಮಿಸ್ಕೊಳ್ಳೋದಕ್ಕೆ ಹೇಗೆ ಸಹಾಯ ಮಾಡುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಈ ಎಲ್ಲ ವಿಷಯವನ್ನ ತಿಳಿಸೋದಕ್ಕೆ, ಮಾರ್ಗದರ್ಶನ ನೀಡೋದಕ್ಕೆ ನಮ್ಮ ಜೊತೆಯಾಗಿದ್ದಾರೆ ಅನಿತಾ ರಾಮೇಶ್ವರಿ ಕೆ, ಸೈಂಟಿಸ್ಟ್ ಇ, ಸಿಡ್ಯಾಕ್ ಬೆಂಗಳೂರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಯಶಸ್ವಿ ವೃತ್ತಿ ಜೀವನ ನಿರ್ಮಿಸ್ಕೊಳ್ಳೋದಕ್ಕೆ ಪದವಿ ಶಿಕ್ಷಣ ಒಂದೇ ಸಾಕಾ ಅಥವಾ ಬೇರೆ ಎಕ್ಸ್ಟ್ರಾ ಕೋರ್ಸ್ಗಳು ಬೇಕಾಗತ್ತಾ? ಇದನ್ನ ನಾನು ಒಂದು ಎಕ್ಸಾಂಪಲ್ ಇಂದ ಆರಂಭ ಮಾಡುತ್ತೀನಿ. ಲೈಕ್ ಯಾರಾದ್ರೂ ಡ್ರೈವಿಂಗ್ ಕಲಿಬೇಕು ಅಂದ್ರೆ ಅವರು ಬರೀ ಪುಸ್ತಕ ಓದಿ ಬರೀ ಅದನ್ನ ಮಾತ್ರ ನೋಡಿ ಕಲಿಯೋದು ಅದು ಸಾಕಾಗಲ್ಲ. ಅವರು ಸ್ಟೇರಿಂಗ್ ಹಿಂದೆ ಕೂತ್ಕೋಬೇಕು, ರೋಡಲ್ಲಿ ಇಳಿಬೇಕು, ಪ್ರಾಕ್ಟೀಸ್ ಮಾಡಬೇಕು, ತಪ್ಪುಗಳಿಂದ ಕಲಿಬೇಕು. ಆವಾಗ ಮಾತ್ರ ಅವ್ರಿಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ಆ್ಯಂಡ್ ಅದನ್ನ ಅವರು ಕಳೆದುಕೊಳ್ತಾರೆ. ಸೊ ಎಜುಕೇಶನ್ ಕೂಡ ಇದೇ ರೀತಿ ಕೆಲಸ ಮಾಡುತ್ತದೆ. ಕ್ಲಾಸ್ ರೂಮ್ ಲರ್ನಿಂಗ್ ಮಾತ್ರ ನಮಗೆ ಎಲ್ಲ ಕೊಡೋದಿಲ್ಲ. ಅನುಭವ ಮತ್ತು ಎಕ್ಸ್ಪೀರಿಯನ್ಸ್ ಇರೋದು, ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇರೋದು, ಅದು ಸ್ಕಿಲ್ ಆಗಿ ಬದಲಾಗುತ್ತೆ ಆ್ಯಂಡ್ ಅದೇ ನಮಗೆ ಇಂಡಸ್ಟ್ರಿನಲ್ಲಿ ಯೂಸ್ ಆಗೋದು. ಸೊ ಅದಕ್ಕೆ ನಮಗೆ ಇಂಡಸ್ಟ್ರಿ ಅಕಾಡೆಮಿಯ ಕೊಲಾಬರೇಷನ್ ತುಂಬ ಮುಖ್ಯ ಆಗುತ್ತೆ. ಇನ್ನು ಈ ಅಂತರವನ್ನ ನಿವಾರಣೆ ಮಾಡ್ಕೊಳ್ಳಕ್ಕೆ ಸ್ನಾತಕೋತ್ತರ ಕೋರ್ಸ್ಗಳು ವಿದ್ಯಾರ್ಥಿಗಳಿಗೆ ಹೇಗೆ ಸಹಾಯ ಮಾಡುತ್ತೆ ಅಂತೀರಾ? ಇಂಡಸ್ಟ್ರಿ ಮತ್ತು ಕ್ಲಾಸ್ ರೂಮ್ ಎರಡು ಬೇರೆ ಬೇರೆ ರೀತಿ ಕೆಲಸ ಮಾಡುತ್ತವೆ. ಸೊ ಒಬ್ಬ ವಿದ್ಯಾರ್ಥಿ ಕಾನ್ಸೆಪ್ಟ್ಸ್ಗಳು ಮಾತ್ರ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾನೆ, ಮತ್ತೊಂದು ವಿದ್ಯಾರ್ಥಿ ಅದನ್ನ ಯೂಸ್ ಮಾಡಿ ಹೋಗಿ ಅದರಲ್ಲಿ ಪ್ರಾಜೆಕ್ಟ್ ಮಾಡಿ ಅರ್ಥ ಮಾಡ್ಕೊತಾನೆ. ಸೊ ಇಲ್ಲಿ ನೋಡಿದ್ರೆ ಇಂಡಸ್ಟ್ರಿ ಪಾಯಿಂಟ್ ಆಫ್ ವ್ಯೂ ಇಂದ ಆ ವಿದ್ಯಾರ್ಥಿ ಪ್ರಾಜೆಕ್ಟ್ ಮಾಡಿ ಅರ್ಥ ಮಾಡ್ಕೊಂಡಿರೋನು ಅವನಿಗೆ ಹೆಂಗೆ ಅದನ್ನ ಅಪ್ಲೈ ಮಾಡಬೇಕು, ಅಲ್ಲಿ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್ನ ಹೆಂಗೆ ಸಾಲ್ವ್ ಮಾಡಬೇಕು, ಇಂಡಸ್ಟ್ರಿ ಟೂಲ್ಸ್ನ ಹೆಂಗೆ ಯೂಸ್ ಮಾಡಬೇಕು, ಮತ್ತೆ ಟೈಮ್ ಲಿಮಿಟ್ ಒಳಗೆ ಡೆಲಿವರಿ ಹೆಂಗೆ ಮಾಡಬೇಕು ಅನ್ನೋದು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊತಾನೆ. ಬರೀ ಬುಕ್ ಮಾತ್ರ ಓದಿ ಬರೀ ಡಿಗ್ರಿ ಪಡ್ಕೊಳ್ಳೋನಿಗೆ ಈ ಇನ್ಫಾರ್ಮೇಶನ್ ಅಷ್ಟು ಇರಲ್ಲ. ಸೊ ಈ ಪ್ರಾಕ್ಟಿಕಲ್ ಎಕ್ಸ್ಪೋಷರ್ ಸಾಮರ್ಥ್ಯಗಳು ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದ್ರೆ ಪ್ರಾಯೋಗಿಕ ಕಲಿಕೆ, ಅನುಭವದ ಕಲಿಕೆ ಇನ್ನೂ ವಿಸ್ತಾರವಾಗಿ ಹೇಳ್ಬೋದಾ? ಯಾಕೆಂತಂದ್ರೆ ಈಗ ತಾನೇ ಹೇಳಿದ್ರಿ ನೀವು, ಬರೀ ಕಾಲೇಜ್ ಓದಿ ಸರ್ಟಿಫಿಕೇಟ್ ತಗೊಂಡ್ರೆ ಸಾಲದು, ಪ್ರಾಯೋಗಿಕ ಅಂದ್ರೆ ಪ್ರಾಕ್ಟಿಕಲ್ ಲರ್ನಿಂಗ್ ತುಂಬ ಮುಖ್ಯ ಅಂತ ಹೇಳ್ತಾ ಇದ್ದೀರಾ. ಸೊ ಈ ಪ್ರಾಕ್ಟಿಕಲ್ ಲರ್ನಿಂಗ್ ಇದ್ರ ಬಗ್ಗೆ ಇನ್ನಷ್ಟು ವಿವರಣೆ. ಪ್ರಾಕ್ಟಿಕಲ್ ಲರ್ನಿಂಗ್ ನಾವು ಕಾಲೇಜಲ್ಲಿ ಏನು ಮಾಡ್ತೀವಿ, ಹೋಗಿ ಕ್ಲಾಸಸ್ ಅಟೆಂಡ್ ಮಾಡ್ತೀವಿ, ಅವ್ರು ಕೊಡೋದು ಅಸೈನ್ಮೆಂಟ್ಸ್ ಎಲ್ಲ ಮಾಡ್ತೀವಿ, ಅದು ತುಂಬ ಥಿಯೋರಿಟಿಕಲ್ ಆಗಿರುತ್ತೆ. ಬಟ್ ನಾವು ಪ್ರಾಕ್ಟಿಕಲ್ ಆಗಿ ಹೋಗಿ ಅಲ್ಲಿ ಹ್ಯಾಂಡ್ಸ್ ಆನ್ ಮಾಡುವಾಗ ನಾವು ತುಂಬ ಪ್ರಾಬ್ಲಮ್ಸ್ ಫೇಸ್ ಮಾಡ್ತೀವಿ. ಅಲ್ಲಿ ಎಕ್ಸ್ಪರ್ಟ್ಸ್ ಜೊತೆ ಮಾತಾಡ್ತೀವಿ, ಅವ್ರದ್ದು ಇನ್ಪುಟ್ಸ್ ತಗೋತೀವಿ. ಅದನ್ನೆಲ್ಲ ತಗೊಳ್ಳುವಾಗ ಈ ಥರ ಪ್ರಾಬ್ಲಮ್ಸ್ ಬಂದರೆ ಅದನ್ನು ಹೆಂಗೆ ರಿಸಾಲ್ವ್ ಮಾಡಬೇಕು, ಅದನ್ನು ಹೆಂಗೆ ಅಪ್ರೋಚ್ ಮಾಡಬೇಕು, ಇದೆಲ್ಲ ದೇ ಲರ್ನ್. ಯಾಕೆಂದರೆ ಅವರು ಒಂದು
ಪ್ರಾಬ್ಲಮ್ ಫೇಸ್ ಮಾಡಿದ ತಕ್ಷಣ ಅದು ಇಷ್ಟೇ ಅಂತ ನಿಲ್ಲಲ್ಲ. ಅದಕ್ಕಿಂತ ಜಾಸ್ತಿ ಅವರು ಇವರೆಲ್ಲ ಹೆಂಗೆ ಅದನ್ನ ಅಪ್ರೋಚ್ ಮಾಡ್ತಾರೆ, ಹೆಂಗೆ ಸ್ಟ್ರಾಟಜಿಕ್ ಆಗಿ ಥಿಂಕ್ ಮಾಡ್ತಾರೆ. ಸೊ ಅದು ತುಂಬಾ ಇಂಪಾರ್ಟೆಂಟ್. ಸೊ ಡೈರೆಕ್ಟ್ ಆಗಿ ಹೋಗಿ ಪ್ರಾಜೆಕ್ಟ್ ಅಲ್ಲಿ ಹಾಕುವಾಗ ಆ ಎಕ್ಸ್ಪೀರಿಯನ್ಸು ಮತ್ತೆ ಆ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಅವ್ರಿಗೆ ತುಂಬಾ ಫಾಸ್ಟ್ ಆಗಿ ಡೆಲಿವರ್ ಮಾಡಕ್ಕೆ ಯೂಸ್ ಆಗುತ್ತೆ. ಸೊ ಹಾಗಾಗಿ ಇಂಡಸ್ಟ್ರಿ ಎಕ್ಸ್ಪೋಜರ್ ತುಂಬಾನೇ ಮುಖ್ಯ ಅಂತ ಹೇಳ್ತೀರಾ? ತುಂಬಾ ಮುಖ್ಯ. ಓಕೆ. ಇನ್ನು ಈ ಕೋರ್ಸ್ಗಳ ಬಗ್ಗೆ ಈ ಕಾರ್ಯಕ್ರಮದಲ್ಲಿ ಕೇಳ್ತಾ ಬರ್ತಾ ಇದ್ದಾರೆ ನಮ್ಮ ಶ್ರೋತೃಗಳು. ಈ 2 ದಿನಗಳ ತರಬೇತಿ ಎಷ್ಟು ವ್ಯತ್ಯಾಸವನ್ನ ಉಂಟು ಮಾಡಬಹುದು ಅಂತ ಹೇಳ್ತೀರಾ? ಅಂದ್ರೆ ಕಾರ್ಯಕ್ರಮ ಕೇಳ್ತಾ ಇರೋ ಕೇಳುಗರಿಗೂ ಅನಿಸ್ಬಹುದು, ಅರೆ ಏನ್ ಪರಿಣಾಮ ಬೀರುತ್ತೆ ಈ 2 ದಿನದ 6 ದಿನದ ಕೋರ್ಸ್ಗಳು ಅಂತ ಅನಿಸ್ಬೋದು. ಏನು ಬದಲಾವಣೆಯನ್ನ ತರಬಹುದು ನಮ್ಮ ವಿದ್ಯಾರ್ಥಿಗಳಲ್ಲಿ? 2 ದಿನ 1 ವಾರ ಅಂತ ನೋಡ್ತೀವಿ, ಬಟ್ ಅವ್ರು ಬಂದು ನೋಡೋದು ಆಕ್ಚುಯಲ್ ಫ್ಲೋರ್ ಅನ್ನ, ಎಕ್ಸ್ಪರ್ಟ್ಸ್ ಅಲ್ಲಿ ಕೆಲಸ ಮಾಡೋದು, ರಿಸರ್ಚರ್ಸ್ ಅಲ್ಲಿ ರಿಸರ್ಚ್ ಮಾಡೋದು, ಟೆಕ್ನಾಲಜಿನಲ್ಲಿ ವರ್ಕ್ ಮಾಡೋದು, ಅಲ್ಲಿರೋ ಟೂಲ್ಸ್ ಯಾವ್ದ್ಯಾವುದು ಆಕ್ಚುಲ್ ಆಗಿ ಯೂಸ್ ಆಗ್ತಾ ಇದೆ, ನಮ್ಮ ಬುಕ್ಸ್ ಅಲ್ಲಿ ಇದ್ದಿದ್ದು ಯಾವುದು ಅದು ಆಕ್ಚುಲ್ ಆಗಿ ಅಲ್ಲಿ ಹೆಂಗೆ ಇಂಪ್ಲಿಮೆಂಟ್ ಮಾಡ್ಕೋತಾ ಇದ್ದಾರೆ ಅದೆಲ್ಲ ನೋಡ್ತಾರೆ. ಆ ಎಕ್ಸ್ಪೋಜರ್ ಬಂದು ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ. ಆ ಕಾನ್ಫಿಡೆನ್ಸ್ ಇಂದ ಅವರು ಇಂಡಸ್ಟ್ರಿನಲ್ಲಿ ಎಂಟರ್ ಮಾಡುವಾಗ ಅದು ಅವರಿಗೆ ಫ್ಲರಿಶ್ ಆಗಕ್ಕೆ ಇನ್ನು ಯೂಸ್ ಆಗುತ್ತೆ. ಅಂದ್ರೆ ಬರೀ ಬುಕ್ ಅಲ್ಲಿ ಓದಿ ಪಾಸ್ ಆಗಿ ಹೊರಗಡೆ ಬಂದಾಗ ಅವರಿಗೆ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಇರುತ್ತೆ. ಈ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇಂದ ಅವರಿಗೆ ಅನುಭವ ಹೆಚ್ಚಾಗಿ ಹೊರಗಡೆ ಬಂದಾಗ ಅವರಿಗೆ ಹೆಚ್ಚು ಭಯ ಆಗಲ್ಲ ಅಂತ ಹೇಳ್ತಾ ಇದ್ದೀರಾ. ಅವರು ಓದಿರೋದನ್ನ ಪ್ರಾಕ್ಟಿಕಲ್ ಆಗಿ ಹೇಗೆ ಅಲ್ಲಿ ಅಳವಡಿಸ್ಕೊಂಡಿದ್ದಾರೆ ಅನ್ನೋದನ್ನ ಅವರು ತಿಳ್ಕೊಂಡಾಗ ಇನ್ನಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ. ಪ್ರಾಬ್ಲಮ್ಸ್ ಬಂದಾಗ ಅವರು ಇನ್ನಷ್ಟು ಚೆನ್ನಾಗಿ ಅದನ್ನ ಸಾಲ್ವ್ ಮಾಡ್ಕೊಂಡು ಮುಂದೆ ಹೋಗ್ಬೋದು ಅಂತ ಹೇಳ್ತಾ ಇದ್ದೀರಾ. ಹೌದು. ಚಳಿ ಟೈಮಲ್ಲಿ ನಾವೊಂದು ಜಾಕೆಟ್ ಜೊತೆ ಹೋಗುವಾಗ ನಮಗೊಂದು ಕಾನ್ಫಿಡೆನ್ಸ್ ಬರುತ್ತೆ, ಓಕೆ ನನ್ನ ಹತ್ರ ಜಾಕೆಟ್ ಇದೆ, ನಾವು ಹಾಕೋಬೋದು ಅಂತ. ಆ ಕಾನ್ಫಿಡೆನ್ಸ್ ಅದು ಆ ಮಕ್ಳಿಗೆ ಕೊಡುತ್ತೆ. ಓದೋದು ಡಿಗ್ರಿ ತಗೊಳ್ಳೋರು ಎಕ್ಸ್ಪೋಜರೇ ಇಲ್ಲ ಅಂದ್ರೂ ಮಾಡ್ತಾರೆ, ಬಟ್ ಅದು ಒಳಗೆ ಒಂದು ಭಯ ಇರುತ್ತಲ್ಲ, ಆ ಭಯನ ಇದು ಸ್ವಲ್ಪ ಕಡಿಮೆ ಮಾಡಿ ಅವ್ರಿಗೆ ಇನ್ನೂ ಕಾನ್ಫಿಡೆನ್ಸ್ ಕೊಡುತ್ತೆ. ಏನೆಲ್ಲ ಓದಿರ್ತೀವಿ ಬುಕ್ಕಲ್ಲಿ, ಬುಕ್ ಓದಿ ಎಕ್ಸಾಮ್ ಬರೆದು ಪಾಸ್ ಮಾಡಿರ್ತೀವಿ, ಅದನ್ನ ಪ್ರಾಕ್ಟಿಕಲ್ ಆಗಿ ಹೇಗೆ ಅದನ್ನ ಅಳವಡಿಸ್ಕೊಳ್ಳೋದು ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇಂಡಸ್ಟ್ರಿಗೆ ಅಥವಾ ಹೊರಗಡೆ ಜಗತ್ತಿಗೆ ಅವರು ಕಾಲಿಟ್ಟಾಗ. ಇನ್ನು ನೀವು ಹೇಳಿದ್ದು ನಮ್ಮ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಈ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಾ ಇರುವಂತಹ ಶಿಕ್ಷಕರ ಕುರಿತು ಏನ್ ಹೇಳಕ್ ಇಷ್ಟಪಡ್ತೀರಾ? ಅವರಿಗೂ ಈ ಉದ್ಯಮದ ಅರಿವು ಎಷ್ಟು ಮುಖ್ಯ ಅನ್ಸುತ್ತೆ? ಯಾಕೆಂದ್ರೆ ಈ ಇಂಡಸ್ಟ್ರಿ ಎಕ್ಸ್ಪೋಜರು, ಈ ಪ್ರಾಕ್ಟಿಕಲ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಬರೀ ವಿದ್ಯಾರ್ಥಿಗಳಿಗೆ ಮಾತ್ರ ಸೀಮಿತನ? ಅವರಿಗೆ ಪಾಠ ಮಾಡ್ತಾ ಇರುವಂತಹ ಶಿಕ್ಷಕರು ಇದರಲ್ಲಿ ತರಬೇತಿಯನ್ನ ಪಡ್ಕೊಳ್ಬೇಕು ಅಂತ ಅನ್ಸುತ್ತಾ? ಅವರಿಗೆ ಏನು ಹೇಳ್ತೀರಾ? ಇದು ತುಂಬ ಮುಖ್ಯವಾದ ವಿಷಯ. ಯಾಕೆಂದರೆ ಟೆಕ್ನಾಲಜಿ ಬದಲಾಗ್ತಾ ಇದೆ. ಭವಿಷ್ಯದಲ್ಲಿ ವಿದ್ಯಾರ್ಥಿಗಳನ್ನು ತಯಾರಿ ಮಾಡಬೇಕು. ಸೊ ಫ್ಯಾಕಲ್ಟಿ ಮೆಂಬರ್ಸ್ ಕೂಡ ಲೇಟೆಸ್ಟ್ ಡೆವಲಪ್ಮೆಂಟ್ಸ್ ಯಾವುದು, ಟೆಕ್ನಾಲಜೀಸ್ ಯಾವುದು ಅದ್ರ ಬಗ್ಗೆ ಅಪ್ಡೇಟ್ ಆಗಿರಬೇಕು. ಸೊ ಈ ಉದ್ದೇಶದಿಂದ ಈ ಫ್ಯಾಕಲ್ಟಿ ಇಮರ್ಷನ್ ಪ್ರೋಗ್ರಾಮ್ ಅದನ್ನು ನಾವು FIIP ಅಂತ ಯೋಜನೆ ಮಾಡಿದ್ದೀವಿ. ಇದರಲ್ಲಿ ನಾವು ಏನು ಮಾಡ್ತೀವಿ, ಯೂನಿವರ್ಸಿಟೀಸ್ ಮತ್ತು ಕಾಲೇಜಸ್ ತಮ್ಮ ಫ್ಯಾಕಲ್ಟಿ ಮೆಂಬರ್ಸನ್ನು CDAC ಬ್ಯಾಂಗ್ಳೂರ್ಗೆ ಕಳಿಸಬಹುದು. ಅಲ್ಲಿ ಅವರು ನಡೆಯುತ್ತಿರುವ ಪ್ರಾಜೆಕ್ಟ್ಸ್ ಅಲ್ಲಿ ನೋಡಬಹುದು, ರಿಸರ್ಚರ್ಸ್ ಮತ್ತೆ ಡೊಮೈನ್ ಎಕ್ಸ್ಪರ್ಟ್ಸ್ ಜೊತೆ ಮಾತನಾಡಬಹುದು, ಎಮರ್ಜಿಂಗ್ ಟೆಕ್ನಾಲಜೀಸ್ ಬಗ್ಗೆ ಕಲಿತ್ಕೋಬಹುದು, ಟೆಕ್ನಿಕಲ್ ಡಿಸ್ಕಷನ್ಸ್ ಅಲ್ಲಿ ಭಾಗವಹಿಸಬಹುದು. ಸೊ ಇಂಡಸ್ಟ್ರಿ ಪ್ರಾಕ್ಟೀಸಸ್ ಬಗ್ಗೆ ನೇರ ಅನುಭವ ಪಡ್ಕೋಬಹುದು. ಸೊ ಇದನ್ನೆಲ್ಲ ಅವರು ತಮ್ಮ ಇನ್ಸ್ಟಿಟ್ಯೂಷನ್ಸ್ಗೆ ವಾಪಸ್ ಹೋಗುವಾಗ ಇದನ್ನ ಅವರು 100 ವಿದ್ಯಾರ್ಥಿಗಳಿಗೆ ಅವರು ಹಂಚ್ಕೋಬಹುದು. ಸೊ ಇದರಿಂದ ವಿದ್ಯಾರ್ಥಿಗಳಿಗೆ ಡೈರೆಕ್ಟ್ ಆಗಿ ಬಂದಿಲ್ಲ ಅಂದ್ರೂ ಫ್ಯಾಕಲ್ಟಿ ಮೆಂಬರ್ಸ್ಗೆ ಮುಂಚೆನೇ ಅವ್ರಿಗೆ ನೆಕ್ಸ್ಟ್ ಯಾವ ಟೆಕ್ನಾಲಜೀಸ್ ಅಪ್ಕಮಿಂಗ್ ಇದೆ ಅನ್ನೋ ಇದನ್ನ ಸ್ಟೂಡೆಂಟ್ಸ್ಗೆ ಕೊಡೋದು ಈಸಿ ಆಗುತ್ತೆ. ಶಿಕ್ಷಕರು ಮೊದಲು ಚೆನ್ನಾಗಿ ಕಲ್ತ್ಕೊಂಡ್ರೆ ಅದನ್ನ ವಿದ್ಯಾರ್ಥಿಗಳಿಗೆ ವರ್ಗಾಯಿಸೋದು ತುಂಬಾ ಈಸಿ ಅಂತ ಅನ್ಸತ್ತೆ. ಇನ್ನು ಈಗಿನ ವಿದ್ಯಾರ್ಥಿಗಳು ಹೆಚ್ಚಾಗಿ ಇಂಟರ್ನ್ಶಿಪ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಇಂಟರ್ನ್ಶಿಪ್ ಎಲ್ಲಿ ಮಾಡ್ಲಿ, ಎಲ್ಲಿ ಹೋಗ್ಲಿ, ಇದು ಎಷ್ಟು ಮುಖ್ಯ? ಇಂಟರ್ನ್ಶಿಪ್ ಅಂದ್ರೆ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ಇದು ಖಂಡಿತ ಇದೆ. ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸು ತುಂಬ ಇಂಪಾರ್ಟೆಂಟ್. ಸೊ ಈ ಫೈನಲ್ ಇಯರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಎಲ್ಲ ಇದ್ದಾರಲ್ಲ, ಅವ್ರಿಗೆ ವರ್ಕ್ ಬೇಸ್ ಲರ್ನಿಂಗ್ ಇಂಟರ್ನ್ಶಿಪ್ ಪ್ರೋಗ್ರಾಮ್ಸ್ ಅಂತ ಒಂದಿದೆ CDAC ಅಲ್ಲಿ. ಆ ಇಂಟರ್ನ್ಸ್ ಬರೋರು ರಿಸರ್ಚ್ ಮತ್ತೆ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಅಲ್ಲಿ, ಟೆಕ್ನಾಲಜಿಕಲ್ ಇಂಪ್ಲಿಮೆಂಟೇಷನ್ಸ್ ಅಲ್ಲಿ, ಇಂಡಸ್ಟ್ರಿ ವರ್ಕ್ ಫ್ಲೋಸ್ ಕಳೆದುಕೋತಾರೆ. ಇಲ್ಲಿರೋ ರಿಯಲ್ ಪ್ರಾಜೆಕ್ಟ್ಸ್ ಅಲ್ಲಿ ಅವರನ್ನ ಯೂಸ್ ಮಾಡ್ಕೊಡ್ತೀವಿ. ತುಂಬಾ ಅನುಭವ ಪಡೀತಾರೆ. ಅವ್ರು ಓದಿದ ಟೂಲ್ಸು ಆಕ್ಚುಲ್ ಆಗಿ ಹೆಂಗೆ ಯೂಸ್ ಮಾಡೋದು ಅನ್ನೋದ ಅವರು ನೋಡ್ಕೋತಾರೆ. ಸೊ ಅದರಿಂದ ಅವ್ರಿಗೆ ಜಾಬ್ಸ್ ಸೀಕ್ ಮಾಡುವಾಗ
ಹೇಳುವಾಗ ಅದರಲ್ಲಿ ಇಂಟರ್ವ್ಯೂನಲ್ಲಿ ಕ್ವೆಶ್ಚನ್ಸ್ಗೆ ಆನ್ಸರ್ ಮಾಡೋದು ಸ್ವಲ್ಪ ಅವ್ರಿಗೆ ಇದು ಕಾನ್ಫಿಡೆನ್ಸ್ ಕೊಡುತ್ತೆ. ಅನೇಕ ಆಪ್ಷನ್ಸ್ಗಳು ಅವ್ರ ಮುಂದೆ ಇರುತ್ತೆ, ಒಳ್ಳೆ ವೃತ್ತಿಯನ್ನು ಆರಿಸ್ಕೊಳ್ಬೋದಾಗತ್ತೆ, ಅವರಿಗೆ ಇಷ್ಟವಾದದ್ದು ಅವರಿಗೆ ಗೊತ್ತಿರುವಂತಹ ಒಂದು ಫೀಲ್ಡ್ಗೆ ಹೋಗ್ಬೋದು ಅಂತ ಹೇಳ್ತಾ ಇದ್ದೀರಾ. ಇನ್ನು ಕಾರ್ಯಕ್ರಮ ಮುಗಿಸೋ ಸಮಯ ಆಯಿತು. ಕೊನೆಯದಾಗಿ ನಮ್ಮ ಕೇಳುಗರಿಗೆ, ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಹಾಗೆ ಶಿಕ್ಷಕರಿಗೆ ಏನು ಕಿವಿ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀರಾ? ಕಲಿಯೋದನ್ನ ಯಾವಾಗಲೂ ನಿಲ್ಲಿಸಬೇಡಿ. ಕ್ಲಾಸ್ ರೂಮ್ ನಾಲೆಡ್ಜ್ ತುಂಬ ಮುಖ್ಯ. ಅದರಲ್ಲಿ ಏನು ಕಲಿತೀವೋ ಅದು ನಮ್ಮ ಫೌಂಡೇಶನ್ ಥರ, ಫೌಂಡೇಶನ್ ಸ್ಟ್ರಾಂಗ್ ಆಗಿರಬೇಕು. ಆದರೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಕೂಡ ಅಷ್ಟೇ ಮುಖ್ಯ. ಸೊ ಏನೇನು ಕಲಿತೀವೋ ಅದನ್ನು ಯೂಸ್ ಮಾಡಿ ನೋಡಬೇಕು, ಹೆಂಗೆ ಇದೆ, ಅದನ್ನು ಹೆಂಗೆ ಮಾಡ್ಬೋದು, ಬೇರೆ ಥರ ಮಾಡ್ಬೋದಾ ಅನ್ನೋದನ್ನೆಲ್ಲ ನೋಡಬೇಕು, ಟ್ರೈ ಮಾಡಬೇಕು. ವಿದ್ಯಾರ್ಥಿಗಳು ಟೆಕ್ಸ್ಟ್ ಬುಕ್ಗಳನ್ನು ಮೀರಿ ಹೊಸ ಕಲಿಕೆ ಅನುಭವಗಳನ್ನು ನೋಡಬೇಕು. ಸೊ ಫ್ಯಾಕಲ್ಟಿ ಮೆಂಬರ್ಸ್ ನಿರಂತರವಾಗಿ ತಮ್ಮ ಸ್ಕಿಲ್ಸನ್ನು ಅಪ್ಡೇಟ್ ಮಾಡ್ಕೊಂಡಿರಬೇಕು. ಇಂಡಸ್ಟ್ರಿ ಕೂಡ ಅಕಾಡೆಮಿಯ ಜೊತೆ ಕೆಲಸ ಮಾಡಬೇಕು. ಸೊ ಆ ಕೊಲಾಬರೇಷನ್ ಬಂದರೆ ಸ್ಟೂಡೆಂಟ್ಸು, ಇಂಡಸ್ಟ್ರಿ, ಅಕಾಡೆಮಿಯ, ಫ್ಯಾಕಲ್ಟಿ ಎಲ್ಲ ಜೊತೆಯಾಗಿ ಸೇರಿ ನಮ್ಮದು ಎಲ್ಲ ಸ್ಕಿಲ್ ಸೆಟ್ಟನ್ನು ಜಾಸ್ತಿ ಮಾಡಿಕೊಂಡ್ರೆ ಔಟ್ಪುಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಸೊ ಸಿಡ್ಯಾಕ್ ಬ್ಯಾಂಗ್ಳೂರ್ ಪರವಾಗಿ ಎಲ್ಲ ವಿದ್ಯಾರ್ಥಿಗಳು, ಫ್ಯಾಕಲ್ಟಿ ಮೆಂಬರ್ಸ್ ಮತ್ತು ಇನ್ಸ್ಟಿಟ್ಯೂಷನ್ಸ್ ಈ ಕೊಲಾಬರೇಟಿವ್ ಲರ್ನಿಂಗ್ ಆಪರ್ಚುನಿಟೀಸ್ಗಳನ್ನು ಪೂರ್ಣವಾಗಿ ಬಳಸಿಕೊಳ್ಳಿ. ಇನ್ನು ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು. ನಮಸ್ಕಾರ. ಪ್ರಿಯ ಕೇಳುಗರೆ, ಇವತ್ತಿನ ಈ ಸಂಚಿಕೆ ನಿಮಗೆ ಸ್ಫೂರ್ತಿದಾಯಕವಾಗಿತ್ತು, ಮಾಹಿತಿ ಉಪಯುಕ್ತವಾಗಿತ್ತು ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ತರಗತಿ ಆಚೆಗಿನ ಕಲಿಕೆ, ಎಕ್ಸ್ಪೀರಿಯೆನ್ಷಿಯಲ್ ಲರ್ನಿಂಗ್ ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಭಾಗವಹಿಸಿದ್ದವರು ಅನಿತಾ ರಾಮೇಶ್ವರಿ ಕೆ, ಸೈಂಟಿಸ್ಟ್ ಇ, ಸಿಡ್ಯಾಕ್ ಬೆಂಗಳೂರು. ಇವರೊಂದಿಗೆ ನಿರ್ಮಲಾ ಎಸ್. ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೇಡೆಡ್ ಸಿಸ್ಟಮ್ಸ್ ಡಿಸೈನ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ. ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮೆಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಈ ಇಮೇಲ್ ಐಡಿಗೆ ಕಳುಹಿಸಿ. tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ. ಅಲೆಯು ಒಂದು ತರಂಗವಾಗುತ್ತದೆ. ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು. ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.